ఏమన్నా బాగానే చూస్తారు హాస్పిటల్లో బాగానే పెడతారా బాగున్నాయి ఆటోమేటిక్గా గ్రావిటీలో ఫాలో కాదు కొంత పైపు ఎంత అవుతుందో కొట్టేషన్ జాస్తి అయితే మిస్ అయిపోతుంది అలాగే మనం ప్లాస్టిక్ కొట్టేస్తాం ಜಮ್ನ ಮಾಡ್ಬಿಟ್ಲ ಅಪ್ರೂವಲ್ ಕೊಡ್ತೀನಿ ಲೇಟೆಸ್ಟ್ ಒಂದು ಕಡೆ ಮಾಡೋ ಲೇಟೆಸ್ಟ್ ಅಂತ ಹೇಳಿದ್ರೆ ಮತ್ತೆ ಕ್ಷಕಿರಣದ ಯಂತ್ರ ಬೇಕು ಅಂತ ಹೇಳಿದ್ದಾರೆ. ಮತ್ತು ಇನ್ನೂ ಕೆಲವು ಹಲವಾರು ವಿಚಾರದ ಬಗ್ಗೆ ಚರ್ಚೆ ಹಾಸ್ಪಿಟ್ಲಿಗೆ ಏನು ಬೇಕು ಈಗ ಮೂಲಭೂತ ಸೌಕರ್ಯ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಕೆಲವು ಇಮ್ಮಿಡಿಯೇಟ್ ಔಷಧಿಗಳು ಬೇಕಾ ಪರ್ಚೇಸ್ ಮಾಡೋಕ್ಕೆ ಅನುಮತಿ ಕೊಟ್ಟಿದ್ದೇನೆ. ಮತ್ತು ಈ ಬ್ಲಡ್ ಪರ್ಚೇಸ್ ಮಾಡೋಕ್ಕೆ ಸ್ವಲ್ಪ ಈಗ ನಮಗೆ NHRMದ ಅನುದಾನ ಬರ್ತಾ ಇಲ್ಲ, ARSನಿಂದ ಪರ್ಚೇಸ್ ಮಾಡೋಕ್ಕೂ ಸ್ವಲ್ಪ ಅನುಮತಿ ಕೊಟ್ಟಿದ್ದೀನಿ. ಇಂಥ ವಿಚಾರ ಸುಮಾರು 16 ಐಟಮ್ ಇತ್ತು. 16 ಐಟಮ್ ಬಗ್ಗೆ ಚರ್ಚೆ ಮಾಡಿದ್ವಿ. ವೈದ್ಯರು ಮತ್ತು ಸಿಬ್ಬಂದಿ ಕೊರತೆ ಏನಿಲ್ವಲ್ಲ, ವೈದ್ಯರ ಕೊರತೆ ನಮ್ಮಲ್ಲಿ ಏನಿಲ್ವಲ್ಲ. ಒಂದೇ ಒಂದು ನಿಮಿಷ, ವೈದ್ಯರ ಕೊರತೆ ಇಲ್ಲ ಸರ್, ಇಬ್ಬರು ಮಾತ್ರ ಇಲ್ಲ. ನಮ್ಮಲ್ಲಿ 11 ಜನ ಏನೋ ಇರಬೇಕು, 9 ಜನ ಇದ್ದೀವಿ, 2 ಡಾಕ್ಟ್ರು. ಅದನ್ನು ಇಷ್ಟೆಲ್ಲ ಫಿಲಪ್ ಮಾಡಿಸ್ತೀನಿ ನಾನು. ಈಗಲೇ ನಾನೇ ಚೆಕ್ ಮಾಡಿದೆ, ಕ್ಲಿನಿಕಲ್ ನಾನ್ ಕ್ಲಿನಿಕಲ್. ಅದು ನಾನು ಸ್ವಂತವಾಗಿ ನಾನು ಒಂದು ಏಜೆನ್ಸಿ ನಂಬರ್ ಕೊಟ್ಟಿದ್ದು ಫ್ರೀಯಾಗಿ ಮಾಡಿಕೊಡ್ತಾರೆ. ಎಲೆಕ್ಟ್ರಿಕಲ್ದು ಒಂದು ನಾನೇ ಒಬ್ಬ ಕಾಂಟ್ಯಾಕ್ಟ್ ಮಾತಾಡಿ ನಂಬರ್ ಕೊಟ್ಟಿದ್ದೀನಿ. ಈಗ ಪ್ಲಂಬಿಂಗು ನಮ್ಮ ಮುನ್ಸಿಪಲ್ಗೆ ಹೋಗ್ತಿದ್ದೀನಿ. ಇನ್ನು ಮೇಲೆ ಆ ಥರ ಪ್ರಾಬ್ಲಮ್ ಬರ್ತಾ ಇರ್ತಾರೆ, ನಾನು ನೋಡ್ಕೊತೀನಿ. ಇದೇ ರೀತಿ ಮುನ್ಸಿಪಲ್ ಆಫೀಸಿಂದನೂ ಜನರಿಗೆ, ಸಾಮಾನ್ಯ ಜನರಿಗೆ ನೀರು ಸೌಲಭ್ಯ ತುಂಬ ಕಮ್ಮಿ ಇದೆ. ನಾನು ನೆಕ್ಸ್ಟ್ ಸೋಮವಾರದಿಂದ ಎವ್ರಿ ಡೇ ಒಂದು ದಿವಸ ಬಿಟ್ಟು ದಿವಸ ಸಾಯಂಕಾಲ 6 ಗಂಟೆ ಮೇಲೆ 2 ವಾರ್ಡ್ ಒಂದೊಂದು ದಿವಸ ಹೋಗ್ತೀನಿ. ಏನು ಪ್ರಾಬ್ಲಮ್ ಇದೆಯಲ್ಲ ನೋಡ್ತೀನಿ. ಮ್ಯಾಕ್ಸಿಮಮ್